ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋ ಕೇವಲ ದರ್ಶನ್ ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಖುಷಿ ನೀಡುತ್ತೆ. ಯಾಕಂದ್ರೆ ಕನ್ನಡದ ಸಿನಿಮಾ ಒಂದು ಬೇರೆ ಭಾಷೆಯ ಸಿನಿಮಾಗಳಿಗೆ ಟಕ್ಕರ್ ಕೊಡೋ ಮೂಲಕ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ತೆಲುಗಿನ ಪ್ರಭಾಸ್ ಅವರ ಪ್ಯಾನ್ ಇಂಡಿಯಾ ಸಿನಿಮಾವಾದ ಸಲಾರ್ ಸಿನಿಮಾ ಕನ್ನಡದ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಟಕ್ಕರ್ ಕೊಡಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕಾಟೇರ ಸಿನಿಮಾವನ್ನ ಟ್ರೋಲ್ ಮಾಡಿದ್ರು. ಆದ್ರೆ ಈಗ ನಮ್ಮ ಕನ್ನಡದ ದರ್ಶನ್ ಅವರ ಕಾಟೇರ ಸಿನಿಮಾ, ಪ್ರಭಾಸ್ ಅವರ ಸಲಾರ್ ಸಿನಿಮಾ, ಮಹೇಶ್ ಬಾಬು ಅವರ ಗುಂಟೂರು ಕಾರಂ ಸಿನಿಮಾ ಸೇರಿದಂತೆ ಸಾಲು ಸಾಲು ತೆಲುಗು ಸಿನಿಮಾಗಳು ಹಾಗೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಟಕ್ಕರ್ ಕೊಡ್ತಾ ಇದೆ. ಕರ್ನಾಟಕದಲ್ಲಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಕಾಟೇರ ಸಿನಿಮಾ ಥಿಯೇಟರ್ಗಳನ್ನೇ ಬಿಟ್ಕೊಡ್ತಾ ಇಲ್ಲ. ಹೌದು ಫ್ರೆಂಡ್ಸ್, ನಮ್ಮ ಕನ್ನಡದ ದರ್ಶನ್ ಅವರ ಕಾಟೇರ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದ್ರು ಕೂಡ ಬೇರೆ ಭಾಷೆಯ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು, ದೊಡ್ಡ ದೊಡ್ಡ ಬಿಗ್ ಬಜೆಟ್ನ ಸಿನಿಮಾಗಳು, ಬಿಗ್ ಸ್ಟಾರ್ಸ್ಗಳ ಸಿನಿಮಾಗಳಿಗೆ ಟಕ್ಕರ್ ಕೊಡೋ ಮೂಲಕ ಬೇರೆ ಭಾಷೆಯ ಸಿನಿಮಾಗಳಿಗೆ ದೊಡ್ಡ ತಲೆನೋವಾಗಿದೆ. ಕಾಟೇರ ಸಿನಿಮಾದ ಸಕ್ಸಸ್ನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ದರ್ಶನ್ ಅವರ ಧೈರ್ಯದ ಬಗ್ಗೆ, ಅವರ ಈ ಒಂದು ನಿರ್ಧಾರದ ಬಗ್ಗೆ ಮಾತಾಡಲೇಬೇಕು. ಕಾವೇರಿ ನೀರಿನ ಹೋರಾಟದ ಟೈಮ್ನಲ್ಲಿ ದರ್ಶನ್ ಅವರು ಒಂದು ಮಾತನ್ನ ಹೇಳಿದ್ರು. ಅದೇನು ಅಂದ್ರೆ, ಬೇರೆ ಭಾಷೆಯ ಸಿನಿಮಾ ಅಂದ್ರೆ ತಮಿಳಿನ ಒಂದು ಸಿನಿಮಾವನ್ನ ಇಲ್ಲಿನ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಲ್ಲಿನ ಸಿನಿಮಾವನ್ನ ಕರ್ನಾಟಕದಲ್ಲಿ ಹಾಕ್ತಾನೆ. ಕೇವಲ ಕರ್ನಾಟಕದಲ್ಲೇ 38ರಿಂದ 39 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಆ ಒಂದು ಸಿನಿಮಾ ಮಾಡುತ್ತೆ. ಹೀಗಿರ್ಬೇಕಾದ್ರೆ ಕಾವೇರಿ ನೀರಿನ ಹೋರಾಟಕ್ಕೆ ಅವರನ್ನು ಕೂಡ ಕರೀರಿ ಸ್ವಾಮಿ ಅಂತ ದರ್ಶನ್ ಅವರು ಹೇಳಿದ್ರು. ನೀವು ನೋಡೋದು ಮಾತ್ರ ಬೇರೆ ಭಾಷೆಯ ಸಿನಿಮಾಗಳನ್ನ, ಆದ್ರೆ ಈ ರೀತಿಯ ಸಮಸ್ಯೆಗಳು ಬಂದಾಗ ಕೇವಲ ಕನ್ನಡದ ಕಲಾವಿದರುಗಳು ಮಾತ್ರ ಕಾಣಿಸ್ತಾರಾ ಅಂತ ದರ್ಶನ್ ಅವರು ಹೇಳಿದ್ರು. ದರ್ಶನ್ ಅವರ ಈ ಒಂದು ಮಾತನ್ನ ಸಾಕಷ್ಟು ಜನ ಅರ್ಥ ಮಾಡಿಕೊಂಡು ಅವರ ಮಾತಿಗೆ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಇನ್ನು ಕೆಲವರು ದರ್ಶನ್ ಅವರ ಮಾತನ್ನ ಟ್ರೋಲ್ ಕೂಡ ಮಾಡಿದ್ರು. ಮೊದಲು ನೀವು ಒಳ್ಳೆಯ ಸಿನಿಮಾ ಮಾಡಿ, ಒಳ್ಳೆಯ ಕಂಟೆಂಟ್ ನ ಸಿನಿಮಾ ಮಾಡಿ, ಆಗ ಜನರು ಬೇರೆ ಭಾಷೆಯ ಸಿನಿಮಾಗಳನ್ನ ಬಿಟ್ಟು ನಿಮ್ಮ ಸಿನಿಮಾವನ್ನ ನೋಡ್ತಾರೆ ಅಂತ ಟ್ರೋಲ್ ಕೂಡ ಮಾಡಿದ್ರು. ಈಗ ದರ್ಶನ್ ಅವರು ಅದನ್ನ ಮಾಡಿ ತೋರಿಸಿದ್ದಾರೆ. ಒಂದೊಳ್ಳೆ ಕಂಟೆಂಟ್ ನ ಸಿನಿಮಾ, ಫ್ಯಾಮಿಲಿ ಕೂಡ ನೋಡುವಂತಹ ಒಂದು ಸಿನಿಮಾವನ್ನ ಮಾಡಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಕಾಟೇರ ಸಿನಿಮಾ ಯಾವ ಮಟ್ಟಕ್ಕೆ ಸಕ್ಸಸ್ ಕಾಣ್ತಾ ಇದೆ ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಥಿಯೇಟರ್ಗಳೇ ಸಿಗ್ತಾ ಇಲ್ಲ. ಹೌದು ಫ್ರೆಂಡ್ಸ್, ಬೇರೆ ಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದ್ವು, ಒಳ್ಳೆಯ ಓಪನಿಂಗ್ ಅನ್ನ ಪಡೆದುಕೊಳ್ತಾ ಇದ್ವು, ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡ್ತಾ ಇದ್ವು. ಈ ಸಿನಿಮಾಗಳಿಂದ ಕನ್ನಡದ ಸಿನಿಮಾಗಳಿಗೆ, ಅದರಲ್ಲೂ ಕನ್ನಡದ ಹೊಸಬರ ಸಿನಿಮಾಗಳಿಗೆ ತುಂಬಾ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಅದರಲ್ಲೂ ತೆಲುಗು ಹಾಗೂ ತಮಿಳಿನ ಸಿನಿಮಾಗಳು ಕರ್ನಾಟಕದಲ್ಲಿ ಹೆಚ್ಚಾಗಿ ರಿಲೀಸ್ ಆಗ್ತಾ ಇದ್ವು. ಆದ್ರೆ ಕನ್ನಡದ ಸಿನಿಮಾಗಳು ತೆಲುಗು ಹಾಗೂ ತಮಿಳಿನಲ್ಲಿ ರಿಲೀಸ್ ಆಗೋದಕ್ಕೆ ಹೋದ್ರೆ ಅಲ್ಲಿ ಥಿಯೇಟರ್ಗಳನ್ನೇ ಕೊಡ್ತಾ ಇರಲಿಲ್ಲ. ಇತ್ತೀಚೆಗಷ್ಟೇ ತಮಿಳಿನ ಲಿಯೋ ಸಿನಿಮಾ ಹಾಗೆ ಕನ್ನಡದ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆದ್ವು. ಆದ್ರೆ ಕರ್ನಾಟಕದಲ್ಲಿ ಗೋಸ್ಟ್ ಸಿನಿಮಾಗೆ ಹೆಚ್ಚು ಥಿಯೇಟರ್ಗಳೇ ಸಿಗ್ಲಿಲ್ಲ. ತಮಿಳಿನ ಲಿಯೋ ಸಿನಿಮಾನೇ ಕರ್ನಾಟಕದ ಜಾಸ್ತಿ ಥಿಯೇಟರ್ಗಳಲ್ಲಿ ರನ್ ಆಯ್ತು. ಇನ್ನು ತೆಲುಗಿನಲ್ಲಿ ಮೊದಲ ವಾರ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾಗೆ ಥಿಯೇಟರ್ಗಳನ್ನೇ ಕೊಡ್ಲಿಲ್ಲ. ಮುಂದಿನ ವಾರ ತೆಲುಗಿನಲ್ಲಿ ಗೋಸ್ಟ್ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಈ ರೀತಿ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ಅಂದು ದರ್ಶನ್ ಅವರು ಹೇಳಿದ್ದು ನಿಜಾನೇ ಇದೆ. ಕನ್ನಡಿಗರು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಕ್ಕಿಂತ ಕನ್ನಡ ಸಿನಿಮಾಗಳನ್ನೇ ಹೆಚ್ಚಾಗಿ ನೋಡಬೇಕು ಅಂತ ಚರ್ಚೆಯನ್ನ ಮಾಡಿದ್ರು. ಅಂದು ದರ್ಶನ್ ಅವರು ಮಾತಿನಲ್ಲಿ ಹೇಳಿದ್ರು. ಆದ್ರೆ ಇದೀಗ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದಾರೆ. ಬೇರೆ ಭಾಷೆಯ ಸಿನಿಮಾಗಳಿಗೆ, ಅದರಲ್ಲೂ ತೆಲುಗು ಹಾಗೂ ತಮಿಳಿನ ಸಿನಿಮಾಗಳಿಗೆ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ಟಕ್ಕರ್ ಕೊಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಕರ್ನಾಟಕದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿದ್ದ ಹಾಗೆ ಪ್ರಭಾಸ್ ಅವರ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ವಿಚಾರದಲ್ಲಿ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನು ಈಗ ಕಾಟೇರ ಸಿನಿಮಾ 3ನೇ ವಾರಕ್ಕೆ ಕಾಲಿಟ್ಟಿದ್ರು ಕೂಡ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲಿ ಕಾಟೇರ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಾಟೇರ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡ್ತಾ ಇದ್ದಾರೆ. ಇನ್ನು ಇಂದು ತೆಲುಗಿನಲ್ಲಿ ಮಹೇಶ್ ಬಾಬು ಅವರ ಗುಂಟೂರು ಕಾರಂ ಹಾಗೆ ಹನುಮಾನ್ ಸಿನಿಮಾಗಳು ರಿಲೀಸ್ ಆದ್ವು. ಈ ಎರಡೂ ಸಿನಿಮಾಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು. ಆದ್ರೆ ಈ ಎರಡೂ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಥಿಯೇಟರ್ಗಳೇ ಸಿಗ್ತಾ ಇಲ್ಲ.
ಯಾಕಂದ್ರೆ ಕರ್ನಾಟಕದ ಬಹುತೇಕ ಥಿಯೇಟರ್ಗಳಲ್ಲಿ ಕಾಟೇರ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಹೀಗಾಗಿನೇ ಥಿಯೇಟರ್ ಓನರ್ಗಳು ಕಾಟೇರ ಸಿನಿಮಾವನ್ನೇ ರನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಸಂಕ್ರಾಂತಿ ಹಬ್ಬದಂದು ದರ್ಶನ್ ಅವರ ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗಲಿದೆ. ಆಗ ಖಂಡಿತ ಬೇರೆ ಭಾಷೆಯ ಸಿನಿಮಾಗಳಿಗೆ ತುಂಬಾ ದೊಡ್ಡ ಹೊಡೆತ ಬೀಳಲಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.